ಎಲ್ರಿಗೂ ನಮಸ್ತೆ. ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶುಭಾ ಹೆಗಡೆ. ಇವತ್ತಿನ ಯುವ ಪೀಳಿಗೆಗೆ ಸಾಮಾನ್ಯವಾಗಿ ಆ್ಯಸಿಡಿಟಿ, ಹೊಟ್ಟೆ ಉರಿ, ಜೀರ್ಣ ಸಮಸ್ಯೆ, ಇನ್ನು ಕೆಲವರಿಗೆ ಇವೆಲ್ಲ ಕೇವಲ ದೈನಂದಿನ ಅಸಹನೆ ಅಷ್ಟೇ ಅಲ್ಲ, ಬದುಕಿನ ಶಾಂತಿಯನ್ನೇ ಕಿತ್ಕೊಳ್ಳುವಂಥದ್ದಾಗಿದೆ. ವೈದ್ಯಕೀಯ ಚಿಕಿತ್ಸೆ, ತಾತ್ಕಾಲಿಕ ಔಷಧಿ ಇವುಗಳಲ್ಲೇ ಸಿಕ್ಕಾಕೊಳ್ಳದೆ ಆರೋಗ್ಯದ ಮೂಲನೇ ಜೀವನ ಶೈಲಿ, ಆಹಾರ, ಉಸಿರಾಟ, ಮನಸ್ಸಿನ ಶಾಂತಿ ಎನ್ನೋದನ್ನು ಅರಿತುಕೊಳ್ಳೋರು ತುಂಬ ವಿರಳ. ಅಂಥವರಲ್ಲಿ ಒಬ್ಬರು ನಮ್ಮ ಶುಭಯೋಗ ಆನ್ಲೈನ್ ತರಗತಿ ವಿದ್ಯಾರ್ಥಿನಿ. ಕೇವಲ 2.5 ತಿಂಗಳ ಸಾತ್ವಿಕ ಆಹಾರ, ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನದ ಅನುಸರಣೆ ಮೂಲಕ ಅವರು ಆ್ಯಸಿಡಿಟಿ ಎನ್ನೋ ಸಮಸ್ಯೆಯಿಂದ ಬಹುಪಾಲು ಹೊರಬಂದಿದ್ದಾರೆ. ಇದು ಕೇವಲ ಇವರೊಬ್ಬರ ಅನುಭವ ಅಲ್ಲ, ಇವತ್ತಿನ ತಲೆಮಾರಿನ ಆರೋಗ್ಯದ ಮಾರ್ಗದರ್ಶಿಯಾಗಿದೆ. ಅವರ ಕಥೆ ನಮಗೆ ಹೇಳೋದೇನೆಂದರೆ, ದೇಹನ ಗುಣಪಡಿಸೋಕೆ ಔಷಧಿ ಮುಖ್ಯ ಅಲ್ಲ, ಜಾಗೃತಿನೇ ಮುಖ್ಯ ಅಂತ. ಆ್ಯಸಿಡಿಟಿ ನಿವಾರಣೆ ಎನ್ನೋ ಫಲಕ್ಕಿಂತ ಹೆಚ್ಚಾಗಿ ಅವರು ಕಂಡುಕೊಂಡಿದ್ದು ಹೊಸ ಜೀವಶಕ್ತಿ, ಹೊಸ ನಗು, ಹೊಸ ಶಾಂತಿ. ಈ ಅನುಭವ ಇನ್ನೂ ಅನೇಕರಿಗೆ ಪ್ರೇರಣೆಯಾಗಲಿ, ನಾನು ಕೂಡ ಸಹಜ ಜೀವನದ ಮೂಲಕ ಅಥವಾ ನನ್ನ ಜೀವನದಲ್ಲಿ ಕೆಲವು ವಿಷಯಗಳನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ಉತ್ತಮ ಆರೋಗ್ಯವನ್ನು ಪಡೆಯೋಕ್ಕೆ ಸಾಧ್ಯ ಎನ್ನೋ ನಂಬಿಕೆ ಬೆಳೆಯಲಿ ಎನ್ನೋ ಉದ್ದೇಶದಿಂದ ತಮ್ಮ ಅಭಿಪ್ರಾಯವನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಿದ್ರೆ ಅವರ ಅಭಿಪ್ರಾಯ, ಅವರ ಅನುಭವವನ್ನು ಕೇಳೋಣ ಅಲ್ವಾ? ನಮಸ್ತೆ ಶುಭಾ ಮೇಡಮ್. ಇವತ್ತು ನಾನು ಯೋಗ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ನಾನು ಯೋಗ ಕ್ಲಾಸಿಗೆ ಜಾಯ್ನ್ ಆಗಿ ಸುಮಾರು 2.5 ತಿಂಗಳಾಯಿತು. ನಾನು ಜಾಯ್ನ್ ಆಗಿರೋ ಉದ್ದೇಶ ಏನಂದರೆ, ಅದು ನಿಮಗೆ ಗೊತ್ತು, ಹೈಪರ್ ಆ್ಯಸಿಡಿಟಿ, ಗ್ಯಾಸು, ಬ್ಲೋಟಿಂಗು. ಸುಮಾರು 1.5 ವರ್ಷದಿಂದ ನನಗೆ ತುಂಬ ಆ್ಯಸಿಡಿಟಿ, ಗ್ಯಾಸು, ಬ್ಲೋಟಿಂಗು. ಫಸ್ಟು ಅಲೋಪತಿ ಮೆಡಿಸಿನ್ ಮಾಡಿದೆ, ಅದು ಮೆಡಿಸಿನ್ಸ್ ಕೊಟ್ಟರು, ಟ್ಯಾಬ್ಲೆಟ್ಸ್ ಕೊಟ್ಟರು, ಒಂದಿಷ್ಟು ಟ್ಯಾಬ್ಲೆಟ್ ತೊಗೊಂಡೆ, ಕಡಿಮೆ ಆಗಲಿಲ್ಲ. ಮತ್ತು ಅವರು ಎಂಡೋಸ್ಕೋಪಿ ಎಲ್ಲ ಮಾಡಿ ನೋಡಿ ಎಚ್ ಪೈಲೋರಿ ಆಗಿದೆ ಅಂತ ಅಂದರು. ಸೊ ನಾನು ಎಚ್ ಪೈಲೋರಿಗೆ ಏನೋ 15 ಡೇಸ್ ಕಿಟ್ ಕೊಟ್ಟರು, ಅದನ್ನೆಲ್ಲ ತೊಗೊಂಡೆ, ಕಡಿಮೆ ಆಗಲಿಲ್ಲ. ಒಂದು ಸಲ ಕಡಿಮೆ ಆದಂಗೆ ಆಯಿತು, ಮತ್ತೆ ಹಾಗೆ ಸ್ಟಾರ್ಟ್ ಆಗೋಯ್ತು. ಹಾಗೆ ಈ ಡಾಕ್ಟ್ರ್ ಸರಿ ಇಲ್ಲ ಅಂತ ಅನ್ನಿಸ್ತು, ಮತ್ತೊಂದು ಡಾಕ್ಟ್ರ್ ಹತ್ರ ಹೋದೆ ಅಲೋಪತಿಗೆ. ಅಲ್ಲಿ ತಗೊಂಡೆ, ಮತ್ತವರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, ಇಲ್ಲ ಕಡಿಮೆ ಆಗಿಲ್ಲ. ಹಾಗೆ ಇನ್ಯಾರು ಹೇಳಿದ್ರು ಆಯುರ್ವೇದಿಕ್ ಮಾಡು ಅಂತ. ಸರಿ ಅಂತ ಆಯುರ್ವೇದಿಕ್ ಹೋದೆ. ಆಯುರ್ವೇದಿಕ್ಕು ಇವಾಗ 1 ವರ್ಷ ಆಯಿತು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ. ಆದರೂ ಎಸಿಡಿಟಿ ಅಂದರೆ ಸ್ವಲ್ಪ ಒಂದು 10% 20% ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಬಟ್ ಏನು ಅಂದರೆ ಮತ್ತೆ ಎಸಿಡಿಟಿ ಆಗ್ತಾನೇ ಇತ್ತು. ಅಂದರೆ ಕಂಟ್ರೋಲ್ ಆಗೇ ಇಲ್ಲ. ಹಾಗೆ ನಾನು ನಮ್ಮ ಶುಭಾ ಮೇಡಮ್ ಅವ್ರದ್ದು ಒಂದು ಯೋಗ ಧ್ಯಾನ ಗ್ರೂಪ್ ಇತ್ತಲ್ಲ, ವಾಗ್ದೇವಿ ಗ್ರೂಪು ನಿಮ್ಮದು. ಸೊ ನಾನು ಅದ್ರ ಮೂಲಕ ನನಗೆ ಗೊತ್ತಾಯಿತು ನೀವು ಯೋಗ ಕ್ಲಾಸ್ ನಡೆಸ್ತಾ ಇದ್ದೀರಾ ಅಂತ. ಸೊ ನಾನು ಜಾಯ್ನ್ ಆದೆ ಕ್ಲಾಸ್ಗೆ. ಜಾಯ್ನ್ ಆಗಿ ಫಸ್ಟ್ 1 ಮಂತು ಅಂದರೆ ಎಸಿಡಿಟಿ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಅದು ಬೆಳಗ್ಗೆ ಬೇಗ ಎದ್ದೇಳ್ತಿದ್ನಲ್ಲ, 4:15ಗೆ ಎದ್ದೇಳೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಬಟ್ ಹಾಗೆ ಶ್ರದ್ಧೆಯಿಂದ ಮಾಡಿ ನೀವು ಹೇಳ್ತಾ ಇದ್ರಲ್ಲ, ಶ್ರದ್ಧೆಯಿಂದ ಎದ್ಕೋಬೇಕು, ಯೋಗ ಡೈಲಿ ಮಾಡಬೇಕು ಅಂತ. ಸೊ ಮಾಡಿ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಹಾಗೆ ನನಗೆ ಇನ್ನೊಂದು ಖುಷಿ ವಿಚಾರ ಅಂದರೆ, ನಿಮ್ಮದು ಸಾತ್ವಿಕ ಆಹಾರ, ಯೋಗದ ಜೊತೆಗೆ ಸಾತ್ವಿಕ ಆಹಾರ ಸ್ಟಾರ್ಟ್ ಮಾಡೋಣ ಅಂತ ಸಾತ್ವಿಕ ಆಹಾರ ಸ್ಟಾರ್ಟ್ ಮಾಡಿದ್ರಲ್ಲ, ನನಗೆ ಅದರಿಂದ ಎಷ್ಟು ಮಟ್ಟಿಗೆ ಎಸಿಡಿಟಿ ಕಂಟ್ರೋಲಿಗೆ ಬಂತು ಅಂದರೆ, ನೋ ಆನಿಯನ್, ನೋ ಗಾರ್ಲಿಕ್ ಆ್ಯಂಡ್ ಲೆಸ್ ಆಯಿಲ್ ಫುಡ್ಡು. ಮತ್ತು ಸಾತ್ವಿಕ ಆಹಾರ ನೀವೇ ಹೇಳ್ತಾ ಇದ್ರಿ ನನಗೆ, ಸಾತ್ವಿಕ ಆಹಾರ ಅಂದ ತಕ್ಷಣ ಬರೀ ಸಲಾಡ್ ತಿನ್ನೋದಲ್ಲ. ಸಾತ್ವಿಕ ಆಹಾರ ಅಂದರೆ ನೀವು ಎಲ್ಲದನ್ನೂ ತಿಂತೀರಾ, ಎಲ್ಲ ರಿಚ್ ನ್ಯೂಟ್ರಿಷನ್ ಫುಡ್. ಅಂದರೆ ಕಾಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅನ್ನ, ರೊಟ್ಟಿ, ಮತ್ತು ಬೇಳೆಗಳು, ಸೊಪ್ಪುಗಳು ಎಲ್ಲವನ್ನು ತಿಂತಾಯಿದ್ದೀವಿ. ಎಲ್ಲ ರುಚಿಯಾಗಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಇಷ್ಟಪಟ್ಟು ತಿಂತಾ ಇದ್ದಾರೆ. ಮತ್ತು ಮೇಯ್ನಾಗಿ ಫ್ರೆಶ್ ಫುಡ್ಡನ್ನು ರೆಡಿ ಮಾಡೋದು, ಹಾಗೆ 1 ಅವರ್ ಒಳಗಡೆ ಅದನ್ನು ತಿನ್ನೋದು, ಆ ಥರ ಫಾಲೋ ಮಾಡಿರೋದ್ರಿಂದ
ಈಗ ಎಸಿಡಿಟಿ ಒಂದು 75% ಕಡಿಮೆ ಆಗಿದೆ. ಎಸಿಡಿಟಿ, ಗ್ಯಾಸು, ಬ್ಲೋಟಿಂಗು ಎಲ್ಲ. ಮತ್ತು ನಾನು ಸಾತ್ವಿಕ ಆಹಾರನೂ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಾರ್ಟ್ ಮಾಡಿದೆ. ಅಂದರೆ ನನಗೆ ಆ್ಯಕ್ಚುಲಿ ಅನ್ನ ಬಿಟ್ಟು ಬೇರೆ ಏನೂ ತಿಂತಾ ಇರಲಿಲ್ಲ. ಯಾವುದೋ ಒಂದೆರಡು ತರಕಾರಿ, ಹಣ್ಣುಗಳು, ಯಾವುದೋ ಒಂದೆರಡು ಹಣ್ಣು ತಿಂದರೆ ಏನಾಗ್ತಾ ಇರಲಿಲ್ಲ. ಬೇರೆ ಏನಾದರೂ ತಿಂದರೆ ಹೈಪರ್ ಎಸಿಡಿಟಿ, ಅಂದರೆ ಫುಲ್ ಹುಳಿತೇಗೆ ಬರೋದು, ಅಥವಾ ಗ್ಯಾಸ್ ಆಗೋದು, ಬ್ಲೋಟಿಂಗ್ ಆಗೋದು, ಒಂಥರ ಡೈಜೆಸ್ಟೇ ಆಗ್ತಾ ಇರಲಿಲ್ಲ ಫುಡ್ಡು. ಈ ಸಾತ್ವಿಕ ಆಹಾರ ಸ್ಟಾರ್ಟ್ ಮಾಡಿದ್ಮೇಲೆ ಯೋಗದ ಜೊತೆಗೆ ನಾನು ಫಸ್ಟು ತರಕಾರಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ತರಕಾರಿ ಏನಾಗಿಲ್ಲ, ತಿಂದೆ, ಎಲ್ಲ ಡೈಜೆಸ್ಟ್ ಆಗತ್ತೆ ಅಂತ ಅನ್ನಿಸ್ತು. ಆಮೇಲೆ ಕಾಳುಗಳು ಆ್ಯಡ್ ಮಾಡಿದೆ. ಕಾಳುಗಳು ಅಷ್ಟೇ, ನನಗೆ ಒಂಥರ ಮ್ಯಾಜಿಕ್ಕು ಅಥವಾ ಶಾಕ್ ಆಗೋ ಥರ ಅದು ಕರೆಕ್ಟಾಗಿ ಜೀರ್ಣ ಆಯಿತು. ಸೊ ಎಸಿಡಿಟಿ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಏನು ಮಾಡಿದೆ, ಇದು ರಾಗಿ ಹಿಟ್ಟು, ಜೋಳದ ಹಿಟ್ಟು, ಅದನ್ನೆಲ್ಲ ತಿಂದರೂ ನನಗೆ ತುಂಬ ಪಿತ್ತ ಆಗ್ತಾಯಿತ್ತು ಆ್ಯಸಿಡಿಟಿ ಆಗೋಕ್ಕೆ. ಸೊ ಇವಾಗ ಅದನ್ನು ತಿಂತಾಯಿದ್ದೀನಿ. ಅಕ್ಕಿ ರೊಟ್ಟಿ ತಿಂತಾಯಿದ್ದೀನಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಜೊತೆಗೆ ಪಲ್ಯನೂ ಅಷ್ಟೇ. ಅಂದರೆ ಎಷ್ಟು ಸಾತ್ವಿಕ ಆಹಾರದಲ್ಲಿ ನಾವು ನೋ ಮಸಾಲ ಯೂಸ್ ಮಾಡಲ್ಲ. ಗರಂ ಮಸಾಲ, ಎಸ್ಪೆಷಲಿ ಗರಂ ಮಸಾಲ ಯೂಸ್ ಮಾಡಿದೆ. ನಮಗೆ ನಾವು ಕುಕ್ ಮಾಡ್ತೀವಲ್ಲ ಫುಡ್ಡು, ಅದು ತರಕಾರಿ ಫ್ಲೇವರ್ನೇ ಅದೇ ಆ್ಯಡ್ ಆಗಿರುತ್ತೆ. ಅಂದರೆ ಫಸ್ಟ್ ತರಕಾರಿ ಫ್ಲೇವರ್ ಯಾವುದಿರುತ್ತೋ, ನಾವು ಬೇರೆ ಬೇರೆ ತರಕಾರಿ ಹಾಕಿ ಪಲ್ಯ ಎಲ್ಲ ಮಾಡ್ತೀವಲ್ಲ, ಸೊ ತರಕಾರಿ ಫ್ಲೇವರ್ ಆ್ಯಡ್ ಆಗಿರುತ್ತೆ. ಹಾಗೆ ನನಗೆ ಇನ್ನೊಂದು ನಿಮ್ಮ ರೆಸಿಪಿ ಇಷ್ಟವಾಗಿರೋದು ಅಂದರೆ ತರಕಾರಿ ಸೂಪು. ಇಷ್ಟು ರುಚಿಯಾದ ಸೂಪನ್ನು, ತರಕಾರಿ ಸೂಪ್ ಇಷ್ಟು ರುಚಿ ಆಗುತ್ತೆ ಅಂತ ಸಾತ್ವಿಕ ಆಹಾರದಲ್ಲಿ. ಅಂದರೆ ಅದಕ್ಕೆ ನಾವು ಪುದೀನ ದಂಟು, ಹಾಗೆ ಕೊತ್ತಂಬರಿ ಸೊಪ್ಪಿನ ದಂಟು, ಅದನ್ನೆಲ್ಲ ಹಾಕಿ ಕುದಿಸೋದ್ರಿಂದ ಅದ್ರ ಫ್ಲೇವರ್ ಆ್ಯಡ್ ಆಗುತ್ತೆ. ಆ್ಯಂಡ್ ತರಕಾರಿ ಫ್ಲೇವರ್ಸು ಎಲ್ಲ, ಅದನ್ನೆಲ್ಲ ಸೇರಿಸಿ ನಾವೊಂದು ಸೂಪ್ ಮಾಡೋದ್ರಿಂದ ಅಷ್ಟು ರುಚಿಯಾಗಿ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಅದು ನಂಬೋಕ್ಕೂ ಆಗಲ್ಲ. ಮತ್ತು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದನ್ನೆಲ್ಲ ತಿಂತಾ ಇದ್ದೀನಲ್ಲ, ಸೊ ನನಗೆ ಎಸಿಡಿಟಿ ಅಂದರೆ ಇಲ್ಲಾಂದರೆ ಡೈಲಿ ಎಸಿಡಿಟಿ ಆಗ್ತಾಯಿತ್ತು. ಇವಾಗ ಏನೂ ಆಗ್ತಾಯಿಲ್ಲ, ಆರಾಮಾಗಿ ತಿಂತಾ ಇದ್ದೀನಿ ಎಲ್ಲ. ಮತ್ತು ದಿವಸ ಬೆಳಗ್ಗೆ ಎದ್ದು ಯೋಗ ಮಾಡೋದು. ಯೋಗನೂ ಅಷ್ಟೇ, ದಿವಸ ಒಂದೇ ಥರ ಯೋಗ ನೀವು ಹೇಳಲ್ವಲ್ಲ, ಅಂದರೆ ಬೇರೆ ಇರುತ್ತೆ, ಬೇರೆ ಸೆಷನ್ ಇರುತ್ತೆ. ಹಾಗೆ ಅದರೊಳಗಡೆ ಇನ್ನೊಂದು ಇಷ್ಟ ಆಗಿರೋದು ಅಂದರೆ ಪ್ರಾಣವಿದ್ಯೆ. ಅವತ್ತು ಇವಾಗ ಒಂದು ವೀಕ್ ಬ್ಯಾಕು ಮಾಡಿಸಿದ್ರಿ ಪ್ರಾಣವಿದ್ಯೆ ಅಂತ. ಅದು ಮಾಡಿಸ್ದಾಗಂತೂ ಒಂಥರ ಏನೋ ಫುಲ್ ಇಡೀ ಬಾಡಿನೇ ಹೀಲ್ ಆಗಿರೋ ಥರ ಫೀಲ್ ಆಯಿತು ನನಗೆ. ಅಂದರೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಆ ಥರ ಎಷ್ಟು ಚೆನ್ನಾಗಾಯಿತು ಅಂದರೆ. ಅದು ಮಾತ್ರ ಅಷ್ಟು ಫೀಲ್ ಆಯಿತು ಇನ್ಸೈಡ್ ದ ಬಾಡಿ, ಆ ಥರ ಒಂಥರ ಫೀಲ್ ಆಯಿತು. ಅದು ತುಂಬ ಚೆನ್ನಾಗಿತ್ತು. ಸೊ ನಾನು ಫಸ್ಟ್ ಯೋಗ ಕ್ಲಾಸ್ಗೆ ಏನಂತ ಜಾಯ್ನ್ ಆಗಿದ್ದೆ ಅಂದರೆ, ಏನೋ ಯೋಗ ಇರುತ್ತೆ, ಯೋಗ ಹೇಳ್ಕೊಡ್ತಾರೆ, ಆಸನ ಹೇಳ್ಕೊಡ್ತಾರೆ, ಮಾಡೋಣ ನೋಡೋಣ 1 ಮಂತು ಅಂತ ಜಾಯ್ನ್ ಆಗಿರೋದು. ಇದು ನೋಡಿದ್ರೆ ಯೋಗ ಕ್ಲಾಸಿಗೆ ಜಾಯ್ನ್ ಆದ ತಕ್ಷಣ ಅಂದರೆ ಫುಲ್ ಪ್ಯಾಕ್ ಆಫ್ ಎಲ್ಲ ಸ್ಟಾರ್ಟ್ ಆಯಿತು. ಸಾತ್ವಿಕ ಯೋಗ ಮತ್ತು ಆಸನಾಸು, ಮತ್ತು ಪ್ರಾಣಾಯಾಮ, ಇವನ್ ಧ್ಯಾನ ಕೂಡ ಮಾಡಿಸ್ತೀರಾ ಡೈಲಿ. ಸೊ ಎಲ್ಲ ಒಂಥರ ಒಂದೇ ಸಲ ಎಲ್ಲ ಬಂದು ಒಂಥರ ನನಗೆ ಫುಲ್ ಹೀಲ್ ಮಾಡಿರೋ ಥರ ಇನ್ನೊಂದು ಅಂದರೆ, ನನಗೆ ಯಾವುದೇ ಒಂದು ವಿಷಯದಲ್ಲಾದರೂ ಫೋಕಸ್ಸೇ ಬರ್ತಾ ಇರಲಿಲ್ಲ. ಅಂದರೆ ಮೊದಲೆಲ್ಲ ಇತ್ತು, ಈ ಎಸಿಡಿಟಿ ಸ್ಟಾರ್ಟ್ ಆದ ತಕ್ಷಣ ಆ ಥರ ಆಗಿತ್ತು. ಅಂದರೆ ಮೈಂಡಲ್ಲಿ ಏನೋ ಓಡ್ತಾ ಇರೋದು ನೆಗೆಟಿವಿಟಿ. ಸೊ ಇದು ಏನಪ್ಪ, ನನಗೆ ಯಾಕೆ ಬಂತು, ಹೇಗೆ ಬಂತು, ಅದೇ ಥಿಂಕಿಂಗಲ್ಲೇ ಇದ್ದೆ. ಬಟ್ ಇದು ಈಗ ಯೋಗ ಧ್ಯಾನ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಓಕೆ, ಎಟ್ ಪ್ರೆಸೆಂಟ್ ಹೆಂಗಿದ್ದೀನಿ ಆ ಥರ ಥಿಂಕ್ ಮಾಡಬೇಕು. ಸೊ ಏನಾಗಲ್ಲ, ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನೋದನ್ನು ರೂಢಿ ಮಾಡಿಸ್ಕೊಂಡೆ. ಹಾಗೆ ನನಗೆ ತಲೆನೋವು, ಮೈಗ್ರೇನು ತುಂಬ ವೀಕ್ಲಿ 2 ಸಲ ಅಂತೂ ತಲೆನೋವು ಬರ್ತಾ ಇತ್ತು, ಟ್ಯಾಬ್ಲೆಟ್ ತಗೋತಾ ಇದ್ದೆ. ಇವಾಗ ಆ ಥರ ಇಲ್ಲ, ತಲೆನೋವು ಸಹಿತ ಕಡಿಮೆ ಆಗಿದೆ. ಇವಾಗ ವೀಕ್ಲಿ 2 ಸಲ ಬರೋದು, ಮಂತ್ಲಿ 1 ಸಲ 2 ಸಲ ಅಷ್ಟೇ ಬರ್ತಾ ಇದೆ. ಸೊ ನೀವು ಹೇಳಿದಿರಲ್ಲ, ಸೊ ಕಂಪ್ಲೀಟಾಗಿ ಹೀಲ್ ಆಗುತ್ತೆ, ಅದು ಬರಲ್ಲ ಅಂತ. ಅದೇ ಥರ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ, ಎಸಿಡಿಟಿ ಎಲ್ಲ ಏನು ಒಂದು ರೋಗನೇ ಅಲ್ಲ, ನಿನಗೆ ಒಂದು 5-6 ಮಂತ್ಸ್ ಒಳಗಡೆ ಕಂಪ್ಲೀಟಾಗಿ ಆರಾಮಾಗುತ್ತೆ, ಎಸಿಡಿಟಿ ಇರೋದೇ ಮರ್ತೋಗುತ್ತೆ ನಿನಗೆ ಅಂತ. ಸೊ ಅದೇ ಥರ ನನಗೀಗ 2.5 ತಿಂಗಳಿಗೆ ಕ್ಲಾಸಿಗೆ ಜಾಯ್ನ್ ಆಗಿ ಈಗ 75% ಕಡಿಮೆ ಆಗಿದೆ. ಅಂದರೆ ನನಗೆ ಫುಲ್ ಕಾನ್ಫಿಡೆಂಟ್ ಇದೆ, ಇನ್ನೊಂದು ಮಂತು ಅಂತ ಹೇಳೋ ತನಕ ನನಗೆ ಎಸಿಡಿಟಿ 100% ಕಡಿಮೆ ಆಗೇ ಆಗುತ್ತೆ ಅಂತ. ನಾನು ಮೊದಲೆಲ್ಲ ಅಂದ್ಕೋತಾ ಇದ್ದೆ,
ನಾನು ಮನೆ ಫುಡ್ಡು ನಾನು ಫ್ಯಾಮಿಲಿಗೆ ಏನು ಫುಡ್ ಪ್ರಿಪೇರ್ ಮಾಡ್ತೀನೋ ಅದು ತಿನ್ನೋ ಥರ ಆದರೆ ಸಾಕಪ್ಪ ದೇವ್ರೇ ಅಂತ ಆ ಥರ ಪ್ರೇ ಮಾಡ್ಕೋತಾ ಇದ್ದೆ. ಈಗ ಫ್ಯಾಮಿಲಿಗೆ ಏನೇನು ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತೀನೋ ನಾನು ತಿಂತಾ ಇದ್ದೀನಿ ಅದನ್ನೇ. ಮತ್ತು ಅದೇ ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಹಾಗೆ ನಾನು ಇನ್ನೊಂದು ಹೇಳಬೇಕಂದ್ರೆ ನನಗೆ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ಇವಾಗ. ಲೈಫ್ ಟೈಮ್ ಇದನ್ನು ಯೋಗ, ಧ್ಯಾನ ಇದನ್ನು ಬಿಡಲೇಬಾರ್ದು. ಸಾತ್ವಿಕ ಆಹಾರ, ಮತ್ತು ಸಾತ್ವಿಕ ಆಹಾರ ಇಸ್ ಮೇನ್ ಆ್ಯಕ್ಚುಲಿ. ಯೋಗ, ಧ್ಯಾನ, ಸಾತ್ವಿಕ ಆಹಾರ ಈ ಮೂರನ್ನು ಲೈಫ್ ಟೈಮ್ ಕಂಟಿನ್ಯೂ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅಂದರೆ ಸಂಪೂರ್ಣ ಇದಿಷ್ಟನ್ನು ನಾವು ಫಾಲೋ ಮಾಡೋದ್ರಿಂದ ಸಂಪೂರ್ಣವಾದ ಆರೋಗ್ಯ ದೊರಕುತ್ತೆ. ಸೊ ಇದನ್ನು ಹೇಳ್ಕೊಟ್ಟ ನನಗೆ ನಿಮಗೆ ಶುಭಾ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದನ್ನು ಹೆಂಗೆ ವರ್ಡ್ಸಲ್ಲಿ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನೋ ವರ್ಡ್ಸ್ ಟು ಸೇ. ಸೊ ಥ್ಯಾಂಕ್ ಯು ಸೋ ಮಚ್ ಶುಭಾ ಮೇಡಮ್.